ರಾಜ್ಯದ ಜನ ಸಿದ್ದರಾಮೋತ್ಸವನ್ನ ನೋಡಿದ್ದಾರೆ, ಅದಕ್ಕೆ ಹೋಗಿ ಅನುಭವಿಸಿಯೂ ಕೂಡ ಇದ್ದಾರೆ. ಆದರೆ ಸಿದ್ದರಾಮೋತ್ಸವದ ರೀತಿಯೇ ಪರಮೋತ್ಸವ ಆಚರಿಸಿಕೊಂಡ್ರು ಪರಮೇಶ್ವರ್. ಕಾಂಗ್ರೆಸ್ನ ಹೈಕಮಾಂಡ್ಗೆ ಆ ಸಂದೇಶವನ್ನ ಕೊಟ್ರ ಜಿ ಪರಮೇಶ್ವರ್. ಜೆಂಟ್ಲ್ಮ್ಯಾನ್ ರಾಜಕಾರಣಿ, ರಾಜ್ಯದ ಗೃಹ ಸಚಿವ. ಸಿದ್ದರಾಮೋತ್ಸವ ರೀತಿ ಪರಮ ಉತ್ಸವವನ್ನು ಕೂಡ ಮಾಡಿದ್ರ ಜಿ ಪರಮೇಶ್ವರ್. ಕಾಂಗ್ರೆಸ್ಸಿಗೆ ಒಂದು ರೀತಿಯ ಸಂದೇಶವನ್ನ ಕೊಡುವಂತಹ ಪ್ರಯತ್ನ ಜಿ ಪರಮೇಶ್ವರ್ ಅವರದ್ದ. ಸಿದ್ದರಾಮಯ್ಯ ದಾವಣಗೆರೆಯಲ್ಲಿ ಅದ್ದೂರಿಯಾಗಿ ಸಿದ್ದರಾಮೋತ್ಸವ ನಡೆದಿತ್ತು. ತವರು ಜಿಲ್ಲೆಯಲ್ಲೂ ಕೂಡ ಸಿದ್ದರಾಮೋತ್ಸವ ಮಾಡಿಕೊಂಡಿದ್ರು. ಈಗ ಪರಮೇಶ್ವರ್ ಕೂಡ ಸಿದ್ದು ರೀತಿ ಪರಮೋತ್ಸವಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಪರಮೋತ್ಸವ ಕಾರ್ಯಕ್ರಮದಲ್ಲಿ ಪರಂ ಸಿಎಂ ಆಗಬೇಕೆಂಬ ಕೂಗು, ದಲಿತರನ್ನ ಸಿಎಂ ಮಾಡಿ ಎಂದು ಹೈಕಮಾಂಡ್ಗೆ ಹಕ್ಕೊತ್ತಾಯ. ಇನ್ನೆಷ್ಟು ದಿನ ಸುಮ್ಮನಿರಬೇಕು? ಪರಮೇಶ್ವರ್ ಅವರ ಅಂತರ್ಹೃದಯದಲ್ಲಿ ಡಿಕೆಶಿ ಸಿಎಂ ಆಗ್ತಾರೆ ಎಂಬ ಸುದ್ದಿ ಬೆನ್ನಲ್ಲೇ ದಲಿತಾಸ್ತ್ರ ಪ್ರಯೋಗ. ಹಾಗಾದ್ರೆ ಸಿದ್ದರಾಮಯ್ಯ ನಂತರ ಸಿಎಂ ಆಗೋದು ಪರಮೇಶ್ವರ್ ಅವರೇನಾ? ಸಿಎಂ ಪೋಸ್ಟ್ ಫೈಟ್ ಅಲ್ಲಿ ಡಿಕೆಶಿಗೆ ಟಕ್ಕರ್ ಕೊಟ್ಟೇ ಬಿಡ್ತಾರಾ ಪರಮೇಶ್ವರ್? ಸಿದ್ದರಾಮೋತ್ಸವ ರೀತಿ ಪರಮೋತ್ಸವ ಆಚರಿಸಿಕೊಂಡ್ರು ಪರಮೇಶ್ವರ್. ಕಾಂಗ್ರೆಸ್ ಹೈಕಮಾಂಡ್ಗೆ ಆ ಸಂದೇಶ ಕೊಟ್ರ ಪರಮೇಶ್ವರ್. ನೋಡಿ, ಒಬ್ಬ ಮನುಷ್ಯನ ಅಂತರ ಹೃದಯದಲ್ಲಿ ಐತಿಹಾಸಿಕವಾಗಿ ಶೇಖರಣೆಗೊಂಡಂತಹ ಒಂದು ಸತ್ಯ ಹೊರಗೆ ಬರುತ್ತೆ ಪರಮೋತ್ಸವದಲ್ಲಿ. ಪರಮೇಶ್ವರ್ 6ಕ್ಕಿಂತ ಹೆಚ್ಚು ಬಾರಿ ಕೆಪಿಸಿಸಿ ಅಧ್ಯಕ್ಷಗಿರಿಯನ್ನ ಅನುಭವಿಸಿದ್ದಾರೆ. ಇನ್ನು ಸಾಕಷ್ಟು ಕಾಂಗ್ರೆಸ್ ಆಡಳಿತದ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಖಾತೆಯನ್ನು ನಿಭಾಯಿಸಿದ್ದಾರೆ. ಆದರೆ ಒಂದು ರಾಜ್ಯವನ್ನು ಆಳುವಂತಹ ಅರ್ಹತೆಗಳು ಆ ಸಮುದಾಯಕ್ಕಿದ್ರೂ ಕೂಡ ಆ ಸಮುದಾಯದ ನಾಯಕನೊಬ್ಬ ಈ ರಾಜ್ಯವನ್ನು ಆಳಲಿಲ್ಲ. ಯಡಿಯೂರಪ್ಪ ಆಳಿದಂತಹ ರಾಜ್ಯ, ಕುಮಾರಸ್ವಾಮಿ ಆಳಿದಂತಹ ರಾಜ್ಯ, ದೇವೇಗೌಡರು ಕೂಡ ಆಳಿದಂತಹ ರಾಜ್ಯ, ಬಸವರಾಜ ಬೊಮ್ಮಾಯಿಗೆ ಸಿಕ್ಕಂತಹ ಪಟ್ಟ, ಅಹಿಂದ ಸಮುದಾಯದ 2 ಬಾರಿ ಮುಖ್ಯಮಂತ್ರಿ ಆಗಬಹುದಾದ ಅವಕಾಶವನ್ನ ಗಿಟ್ಟಿಸಿಕೊಂಡಂತಹ ಸಿಎಂ ಸಿದ್ದರಾಮಯ್ಯ. ಆದರೆ ದಲಿತರು ಈವರೆಗೂ ಕೂಡ ರಾಜ್ಯವನ್ನ ಆಳಲಿಲ್ಲ. ನೋಡಿ, ಸಿದ್ದರಾಮೋತ್ಸವದ ಮುಖಾಂತರವಾಗಿ ಒಂದು ಹೈಪ್ ಕ್ರಿಯೇಟ್ ಆಗಿತ್ತು. ಬಿಜೆಪಿಯ ವಿರುದ್ಧ ಆಡಳಿತ ಅಲೆ ಎದ್ದೇಳಲು ಕೂಡ ಅದೊಂದು ಕಾರಣ ಆಯಿತು. ಸಿದ್ದರಾಮೋತ್ಸವ ಒಬ್ಬ ಮಾಸ್ ಲೀಡರ್ ಹಿಂದೆ ಇಷ್ಟು ಹಿಂಬಾಲಕರಿದಾರ ಅಂತ ಹೇಳಿ ಜನ ಬಾಯಿಗೆ ಬೆರಳಿಟ್ಕೊಂಡು ಯೋಚನೆ ಮಾಡಬಹುದಾದಂಥ ಸನ್ನಿವೇಶವನ್ನ ಕ್ರಿಯೇಟ್ ಮಾಡ್ತು ಸಿದ್ದರಾಮೋತ್ಸವ. ಅದರಂತೆಯೇ ಈಗ ಪರಮವರು ಕೂಡ ಜೆಂಟ್ಲ್ಮ್ಯಾನ್ ರಾಜಕಾರಣಿ ಅಂತ ಕರಿತೀವಿ ನಾವು ಫ್ರೀಡಮ್ ಟಿವಿ. ಸದಾಕಾಲ ಅದೇ ಥರ ಅತಿ ಸಂಬೋಧನೆ ಮಾಡೋದು. ಕಾರಣ ಅವರ ನಡೆಯೂ ಕೂಡ ಜೆಂಟ್ಲ್ಮ್ಯಾನ್. ಸೊ ಈಗ ಪರಮೇಶ್ವರ್ ಕೂಡ ಒಂದು ತರಹದಲ್ಲಿ ಪರಮೋತ್ಸವವನ್ನು ಆಚರಣೆ ಮಾಡುವುದರ ಮುಖಾಂತರವಾಗಿ ತನ್ನ ಶಕ್ತಿಯನ್ನು ತೋರ್ಪಡಿಸುವಂತಹ ಪ್ರಯತ್ನನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂತಹ ಅರ್ಥಾತ್ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿಕ್ಕಂತಹ ಸ್ಥಾನದಲ್ಲಿ ನಮ್ಮ ಸಮುದಾಯ ತೃಪ್ತಿ ಅಲ್ಲ. ನಾವು ಒಂದು ರಾಜ್ಯವನ್ನು ಆಳಬೇಕು. ಸಿಂಬಲ್ ಆಫ್ ನಾಲೆಡ್ಜ್, ಸಂವಿಧಾನದ ಶಿಲ್ಪಿ, ಸಂವಿಧಾನಾತ್ಮಕವಾಗಿ ಕೊಟ್ಟಿರ್ತಕ್ಕಂತಹ ಹಕ್ಕು, ಎಲ್ಲ ಅನುಭವ, ಎಲ್ಲ ಅರ್ಹತೆ ನಮಗಿದ್ರೂ ಕೂಡ ಯಾಕೆ ದಕ್ಕತಾ ಇಲ್ಲ ಆ ಒಂದು ಹಕ್ಕು? ದಕ್ಕದೇ ಇರ್ತಕ್ಕಂತಹ ಹಕ್ಕು ದಕ್ಕಬೇಕು ನಮಗೆ. ನಾವು ಅನುಭವಿಸ್ತೀವಿ, ರಾಜ್ಯ ಆಳಿ ನಾವು ತೋರಿಸ್ತೀವಿ. ಸೊ ಈ ಅರ್ಥದಲ್ಲೂ ಕೂಡ ಒಂದು ವಿಚಾರ ಟ್ರೆಂಡ್ ಆಗ್ತಾ ಇದೆ. ಪರಮೇಶ್ವರ್ ಅವರೇ ಮುಂದಿನ ಸೂಕ್ತ ನಾಯಕ. ದಾವಣಗೆರೆಯಲ್ಲಿ ಅದ್ದೂರಿಯಾಗಿ ಸಿದ್ದರಾಮೋತ್ಸವ ನಡೆದಿತ್ತು ಈ ಹಿಂದೆ. ತವರು ಜಿಲ್ಲೆಯಲ್ಲೂ ಕೂಡ ಸಿದ್ದರಾಮೋತ್ಸವವನ್ನು ಮಾಡಿಕೊಂಡಿದ್ರು. ಈಗ ಪರಮೇಶ್ವರ್ ಅವರು ಕೂಡ ಪರಮೋತ್ಸವಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಪರಮೋತ್ಸವ ಕಾರ್ಯಕ್ರಮದಲ್ಲಿ ಪರಂ ಸಿಎಂ ಆಗಬೇಕೆಂಬ ಕೂಗು ವ್ಯಕ್ತವಾಗಿದೆ. ದಲಿತರನ್ನ ಸಿಎಂ ಮಾಡಿ ಎಂದು ಹೈಕಮಾಂಡ್ಗೆ ಹಕ್ಕೊತ್ತಾಯ. ಇನ್ನೆಷ್ಟು ದಿನ ಸುಮ್ಮನಿರಬೇಕು? ಗುಡುಗಿದ ಪರಮೇಶ್ವರ್ ಇನ್ನು ಡಿಕೆ ಸಿಎಂ ಆಗ್ತಾರೆ ಎಂಬ ಸುದ್ದಿ ಬೆನ್ನಲ್ಲೇ ದಲಿತಾಸ್ತ್ರ ಪ್ರಯೋಗಕ್ಕೆ ಮುಂದಾದ್ರ ದಲಿತ ನಾಯಕರು. ಹಾಗಾದ್ರೆ ಸಿದ್ದರಾಮಯ್ಯ ನಂತರ ಸಿಎಂ ಆಗೋದು ಪರಮೇಶ್ವರ್ ಅವರೇನಾ? ಹಾಗಾದ್ರೆ ರಾಜ್ಯ ಮತ್ತೊಂದು ದಲಿತ ನಾಯಕನ ಸಿಎಂ ಸ್ಥಾನಕ್ಕೆ ಸಾಕ್ಷಿಯಾಗುತ್ತಾ? ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.